ಟ್ರಾನ್ಸ್ಜೆಂಡರ್ ಸಮುದಾಯ ಕೂಡ ಮೈ ವೋಟ್ ಮೈ ರೈಟ್ ಕ್ಯಾಂಪೇನ್ ಒಂದು ಭಾಗ ಆಗಿದೆ. ನಿಜವಾಗ್ಲೂ ಇದು ನಮ್ಮೆಲ್ಲರಿಗೆ ಆತಂಕವನ್ನ ಉಂಟು ಮಾಡಿರುವುದರಿಂದ ಎರಡು ಕಾರಣಕ್ಕೆ. ಒಂದು, ಚುನಾವಣಾ ಆಯೋಗ ಒಂದು ಪಕ್ಷದ ಕೈಗೊಂಬೆ ಆಗಿರುವುದು ಖಂಡನೀಯ, ನಾಚಿಕೆಗೇಡಿನ ವಿಷಯ ಇದು. ಅದು ಇಂಡಿಪೆಂಡೆಂಟ್ ಆಗಿರ್ಬೇಕಿತ್ತು, ಒಂದು ಪಕ್ಷದ ಕೈಗೊಂಬೆ ಆಗ್ತಾರೆ, ಅದು ದೊಡ್ಡ ದುರಂತ. ಇನ್ನೊಂದು, ಶ್ರೀಪಾದ್ ಭಟ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಮಾಸ್ ಎಕ್ಸ್ಕ್ಲೂಷನ್ ಅಂತ. ಅದರಲ್ಲಿ ಮುಖ್ಯವಾಗಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಟ್ರಾನ್ಸ್ಜೆಂಡರ್ ಸಮುದಾಯ ಇರುವಂತಹದ್ದೇ ಬಹಳಷ್ಟು ಕಡಿಮೆ. ಅನ್ಫಾರ್ಚುನೇಟ್ಲಿ ಸರ್ವೆ ಮಾಡಿರಲಿಲ್ಲ. ಕಳೆದ ಡಿಸೆಂಬರ್ ಸರ್ವೆ ಆಯಿತು. ಸರ್ಕಾರದ ಪ್ರಕಾರ 10,500 ಜನ ಇದ್ದೀವಿ ಅಂತಾರೆ. ಹಿಂದೆ ನಾವು ನಮ್ಮನ್ನ ಪ್ರೂವ್ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ನಾವು ಖಂಡಿತ ತೋರ್ಕೊಳ್ತೀವಿ. ಯಾಕೆ ಅಂದ್ರೆ ಮಹಾನಗರಗಳಿಗೆ ನಾವು ಹುಟ್ಟಿದ ಜಿಲ್ಲೆಗಳಿಂದ, ಹಳ್ಳಿಗಳಿಂದ, ಕಾರಣಾಂತರದಿಂದ, ಹಲವು ಕಾರಣಗಳಿಂದ ಫ್ಯಾಮಿಲಿ ಅಕ್ಸೆಪ್ಟೆನ್ಸ್ ಇಲ್ಲ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ, ಕುಟುಂಬ ನಮ್ಮನ್ನ ತಿರಸ್ಕಾರ ಮಾಡಿತು. ಆ ಕಾರಣಕ್ಕೆ ಜೀವನೋಪಾಯಕ್ಕೋಸ್ಕರ ನಮ್ಮ ಲಿಂಗತ್ವವನ್ನು ವ್ಯಕ್ತಪಡಿಸಲಿಕ್ಕೋಸ್ಕರ ನಾವು ಮಹಾನಗರಗಳಿಗೆ ಬಂದಿದ್ದೀವಿ. ನಾವು ಈಗ ಹೋಗಿ ನಮ್ಮ ವಾಪಸ್ ನಮ್ಮ ಕುಟುಂಬದವರ ಹತ್ರ ನಿಮ್ಮ ವೋಟರ್ ಲಿಸ್ಟ್ ಬೂತ್ ನಂಬರ್ ಏನು, ನಿಜವಾಗ್ಲೂ ನಮ್ಮ ತಲೆ ನೋಡಿಸ್ತಾರೆ, ಇಲ್ಲ ನಮ್ಮ ಮರ್ಡರೇ ಮಾಡ್ತಾರೆ ನಮ್ಮ ಕುಟುಂಬದವರು. ಇದು ವಾಸ್ತವ ನಾನು ಹೇಳ್ತಾ ಇರೋದು. ನಾನು ಇದನ್ನು ವೈಭವೀಕರಿಸಿ ಹೇಳ್ತಾ ಇಲ್ಲ. ಎಷ್ಟೋ ಜನ ಟ್ರಾನ್ಸ್ಜೆಂಡರ್ ಸಮುದಾಯ ಕುಟುಂಬವನ್ನ ಮರೆತು ಬದುಕ್ತಾ ಇದೆ. ಈಗ ಈ ಒಂದು ಕಾರಣಕ್ಕೋಸ್ಕರ ನಾವು ವಾಪಸ್ ಹೋಗಿ ಅಲ್ಲಿ ನಮ್ಮ ದಾಖಲೆಗಳನ್ನ, ನಮ್ಮ ಕುಟುಂಬಸ್ಥರ ದಾಖಲೆಗಳನ್ನ ಯಾವ ರೀತಿ ಕೇಳಕ್ ಸಾಧ್ಯ ಆಗುತ್ತೆ? ಹಾಗಂತ ನಾವು ಈ ದೇಶದ ಪ್ರಜೆ ಅಲ್ಲ ಅಂತ ಹೇಳ್ಕೊಳಕ್ಕಾಗತ್ತ? ನಾವು ನಮ್ಮ ಅಸ್ತಿತ್ವವನ್ನ ಕಳ್ಕೊಳಕ್ಕಾಗತ್ತ? ದಯವಿಟ್ಟು ಈ ಸರ್ಕಾರ ಈಗ ಏನ್ ಮಾರ್ಚ್ ಮೊದಲ ವಾರದಲ್ಲಿ ಅಧಿವೇಶನ ನಡೀತಾ ಇದೆ, ಅಲ್ಲಿ ನೀವು ನಿಮ್ಮ ನಿಲುವನ್ನು ತಗೊಳ್ಳೇಬೇಕು, SIR ನ ಕೈ ಹಿಡಿತೀವಿ ಅಂತ. ಇಲ್ಲ ಅಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರು ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬೀದಿಗಿಳಿದು SIR ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕು. ನಾವು ಅದನ್ನ ಖಂಡಿತ ಮಾಡೇ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ. ನಾವು ಮತ ಚಲಾಯಿಸಿದ್ದೀವಿ. ನಾವು 20 ವರ್ಷದ ಹಿಂದೆ, 25 ವರ್ಷದ ಹಿಂದೆ ಯಾರ ಮಗಳು, ಯಾರ ಮಗ, ಯಾರ ಅಣ್ಣ, ಯಾರ ತಮ್ಮ ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ನಾವು ತಗೊಂಡ್ ಬರಲಿಲ್ಲ ಮನೆ ಬಿಟ್ಟು ಬರುವಾಗ. ಈಗ ವೋಟರ್ ಐಡಿ ನಮ್ಮ ಬೂತ್ ನಂಬರ್ ಏನು, ಯಾವ ಬೂತ್, ಅದನ್ನ ನಾವು ಹೇಗೆ ತರಕ್ ಸಾಧ್ಯ ಇದೆ? ಆ ಕಾರಣ ಕುಟುಂಬ ನಮ್ಗೆ ಅಕ್ಸೆಪ್ಟ್ ಮಾಡ್ಕೊಡುತ್ತಾ? ಮಾಡ್ಕೊಳ್ಳೋ ಹಾಗಿದ್ರೆ ನಾವೇ ಈ ಊರಿಗೆ ಬರ್ಬೇಕಾಗಿತ್ತು, ನಾವೇ ರೋಡಲ್ಲಿ ಭಿಕ್ಷೆ ಬಿಡಬೇಕಾಗಿತ್ತು. ನಾವು ನಮ್ಮ ಕುಟುಂಬ ಜೊತೆಯಲ್ಲೇ ಇರ್ತಾ ಇದ್ವಿ. ಅಕ್ಸೆಪ್ಟೆನ್ಸ್ ಇಲ್ಲ ಅಂತ ನಾವೀಗ ಬಂದಿದ್ದೀವಿ. ಈಗ ನಮ್ಮ ಅಸ್ತಿತ್ವಕ್ಕೋಸ್ಕರ ಮತ್ತೆ ನಾವು ಅಲ್ಲಿ ಹೋಗೋದಕ್ಕೆ ಸಾಧ್ಯನಾ? ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ಹೆಚ್ಚಿನದಾಗಿ ಹೇಳ್ಬೇಕು ಅಂತಂದ್ರೆ ಅಂಚಿಗೆ ತಳ್ಳಲ್ಪಟ್ಟಂತಹ ಎಲ್ಲ ಸಮುದಾಯವನ್ನ ಇದು ಹೊರಗಡೆ ಇಡ್ತಾ ಇದೆ. ಅದು ಆದಿವಾಸಿಗಳಿರ್ಬೋದು, ಧಾರ್ಮಿಕ ಅಲ್ಪಸಂಖ್ಯಾತರಿರ್ಬೋದು, ವಲಸೆ ಕಾರ್ಮಿಕರಿರ್ಬೋದು, ನಮ್ಮಂತ ಲಿಂಗತ್ವ ಅಲ್ಪಸಂಖ್ಯಾತರಿರ್ಬೋದು. ನಿಜವಾಗ್ಲೂ ಏನನ್ನ ಅವ್ರ ಹಿಡನ್ ಅಜೆಂಡಾ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಸರ್ಕಾರಕ್ಕೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಮುಂಬರುವ ಅಧಿವೇಶನದಲ್ಲಿ ನೀವು ಇದನ್ನ ಕೈ ಇಡಲೇಬೇಕು. ಬಿಟ್ಟಿಲ್ಲ ಅಂದ್ರೆ ನಾವು ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀವಿ. ನಾವು ಈ ದೇಶದ ಪ್ರಜೆಗಳು, ನಮ್ಮ ಓಟನ್ನ ಮಾಡಿದ್ದೀವಿ, ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಂಡೇ ಉಳಿಸ್ಕೊಳ್ತೀವಿ. ಧನ್ಯವಾದಗಳು.